ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಕನ್ನಂಬಾಡಿಗೆ ಬಂದಿದ್ವಿ. ಅಂದರೆ ಕನ್ನಂಬಾಡಿ ಅಲ್ಲ, ಮಂಡ್ಯದಲ್ಲಿ ನಡೀತಿರೋ ಕನ್ನಂಬಾಡಿ ಉತ್ಸವಕ್ಕೆ ನಮ್ಮ ಯೂನಿವರ್ಸಿಟಿ ಗ್ರೌಂಡಲ್ಲಿ ಕನ್ನಂಬಾಡಿ ಉತ್ಸವ ಅಂತ ಏರ್ಪಡಿಸಿದ್ರು. ಇಲ್ಲಿ ಏನಂದರೆ ಮನೆ ಕಟ್ಟೋರಂತೂ ಏನಾದರೂ ಇಲ್ಲಿ ವಿಸಿಟ್ ಮಾಡಿದರೆ ಅವ್ರಿಗಂತೂ ತುಂಬ ಯೂಸ್ ಆಗುತ್ತೆ. ಸೊ ಅಷ್ಟೊಂದು ಸಿಮೆಂಟಿಂದ ಇಂಟೀರಿಯರ್ವರೆಗೂ ಪ್ರತಿ ಒಂದು ಸ್ಟಾಲ್ ಹಾಕಿದರು. ಎಲ್ಲ ಮತ್ತು ಲ್ಯಾಬ್ದು ಟೆಸ್ಟ್ ಮಾಡ್ತಾರಲ್ಲ, ಸಾಯಿಲ್ ಟೆಸ್ಟು ಅದೂ ಕೂಡ ಹಾಕಿದರು. ಏನೇನು ಮನೆ ಕಟ್ಟಾಗ ಎಕ್ವಿಪ್ಮೆಂಟ್ಸ್ ಬೇಕು ಅದು ಇತ್ತು. ತುಂಬ ಯೂಸ್ ಆಗುತ್ತೆ ಮಾತ್ರ ಮನೆ ಕಟ್ಟೋರು ಯಾರು ವಿಸಿಟ್ ಮಾಡಿದರೆ. ಇಲ್ಲಿ ಕಾಣ್ತಾ ಇದೆಯಲ್ಲ ಪಾರ್ಕಿಂಗ್ ಟೈಲ್ಸು, ಅದನ್ನು ಅಲ್ಲೇ ಅವರೇ ರೆಡಿ ಮಾಡಿರೋದಂತೆ. ತುಂಬ ವೆರೈಟೀಸ್ ಆಫ್ ಪಾರ್ಕಿಂಗ್ ಟೈಲ್ಸ್ ಇಟ್ಟಿದ್ರು. ಟೈಲ್ಸು, ಇದು ಸಿಮೆಂಟು ಬ್ರಿಕ್ಸ್ ಬರುತ್ತಲ್ಲ ಅದು, ನಮಗೆ ಕ್ರೇನ್ ಆಪ್ಷನ್ಸು, ಮತ್ತು JCB ಎಲ್ಲ ಪ್ರತಿಯೊಂದು ಒಂದು ಹ್ಯಾಂಡಲ್ಸ್ ಎಲ್ಲ ನಂಗೆ ತುಂಬ ಇಷ್ಟ ಆಯಿತು. ಅವ್ರದ್ದು ಒಂದು ಶಾಪು ಮಂಡ್ಯ ಗಾಂಧಿನಗರದಲ್ಲಂತ ಇರೋದು. ಸೊ ನಾನು ಅದನ್ನು ಡೀಟೇಲಾಗಿ ವೀಡಿಯೋ ಮಾಡಿದ್ದೀನಿ. ಮತ್ತು ಕ್ರಿಸ್ಟಲ್ ಜಿಮ್ ಅಂತ ಗೊತ್ತು, ಮಂಡ್ಯದಲ್ಲಿ ಓಪನ್ ಆಗಿದೆ ಇವಾಗ ಹೊಸದಾಗಿ. ಅದು ನೆಕ್ಸ್ಟ್ ಹೇಳ್ಬೇಕಂದ್ರೆ ಹೋಮ್ ಲೋನ್ಸು ಅಲ್ಲೇ ಮನೆ ಕಟ್ಟಿಗೆ ಹೋಮ್ ಲೋನ್ಸ್ ಬೇಕಿದ್ರೆ ಅದು ಇತ್ತು. ಮತ್ತು ಇದು ಖಾದಿ ಉತ್ಸವ ಕೂಡ ಆಗಿತ್ತು, ಮತ್ತು ಸಾವಯವ ಕೃಷಿ ಉತ್ಸವ ಕೂಡ ಆಗಿತ್ತು. ಸೊ ಇದು ಲೇಸರ್ ಕಟ್ಟಿಂಗ್ಸ್ ಎಲ್ಲ ನೀವು ನೋಡ್ಬೋದು. ಇದು ಸ್ಟೆಪ್ಸ್ಗೆಲ್ಲ ಇಡ್ತಾರಲ್ಲ ಅದು. ಮತ್ತು ಇನ್ನೇನು ಅಂದರೆ ಹೋಮ್ ಅಪ್ಲಾಯನ್ಸಸ್ಸು, ಮನೆ ಕಟ್ಟಾದ್ಮೇಲೆ ಮನೆ ಒಳಗೆ ಇಡೋಕ್ಕೆ ಅಪ್ಲಾಯನ್ಸಸ್ಸು, ಬೆಡ್ಡು, ಏರ್ ಫ್ರೈಯರು, ಅವನ್ಸು, ಕ್ಯಾಟಲ್ಲು ಎಲ್ಲ ಇತ್ತು. ಡು ಯು ಲೈಕ್ ಇಟ್ ನವಿ? ಎಲ್ಲಿಗೆ ಬಂದಿದ್ದೀವಿ ನಾವು? ಕನ್ನಂಬಾಡಿ ಉತ್ಸವ. ಇನ್ನೊಂದ್ಸತಿ ಹೇಳು. ಆಗಲೇ ನಾನು ಹೇಳ್ದಂಗೆ ಖಾದಿ ಜೆಂಟ್ಸ್ಗೆ ಆಗಲಿ ವುಮೆನ್ಸ್ಗೆ ಆಗಲಿ ಖಾದಿ ಇತ್ತು. ಮತ್ತು ಸಾಕಷ್ಟು ತಿಂಡಿಗಳಿತ್ತು. ಈ ಬನಾನಾ ಚಿಪ್ಸ್ ಅಂತೂ ಟಾಪ್ ನಾಚ್ ಆಗಿತ್ತು, ಸಖತ್ತಾಗಿತ್ತು. ನೆಕ್ಸ್ಟು ಈ ಸೀರೆ ಮತ್ತು ಎಂಬ್ರಾಯ್ಡ್ರಿ ಸೀರೆ, ಎಂಬ್ರಾಯ್ಡ್ರಿ ಬ್ಲೌಸು ಇದೆಲ್ಲ ಇತ್ತು. ಸ್ವಲ್ಪ ತುಂಬ ಕಾಸ್ಟ್ಲಿ ಅನಿಸ್ತಾ ಇತ್ತು, 2000 ಎಲ್ಲ ಹೇಳ್ತಾಯಿದ್ರು. ಇಳ್ಕಲ್ ಸೀರೆ, ಲಾಟ್ಸ್ ಆಫ್ ಪಿಕ್ಕಲ್ಸು, ಇದು ರಾಗಿ ಸಂಡಿಗೆ ಎಲ್ಲ ಮೇಳದಲ್ಲೂ ಇದು ಒಂಥರ ಇದ್ದೇ ಇರಬೇಕು ಅನ್ನೋ ಥರ. ನಾನು ಒಂದು ಟೇಸ್ಟ್ ಮಾಡಿ ನಾನು ರಾಗಿ ಸಂಡಿಗೆ ತೊಗೊಂಡೆ. ನೆಕ್ಸ್ಟ್ ಹಂಗೆ ಇಲ್ಲಿ ಬರ್ತಾ ನೆಕ್ಸ್ಟ್ ಇದು ಕ್ಲಿಪ್ಸು, ಹೇರ್ ಕ್ಲಿಪ್ಸು, ತುಂಬ ವೆರೈಟೀಸ್ ಆಫ್ ಹೇರ್ ಕ್ಲಿಪ್ಸು ಮತ್ತು ಇಯರಿಂಗ್ಸ್ ಎಲ್ಲ ಇತ್ತು. ನಾನಿಲ್ಲೇನು ಪರ್ಚೇಸ್ ಮಾಡಲಿಲ್ಲ, ಅಷ್ಟೊಂದು ಇಂಟ್ರೆಸ್ಟಿಂಗ್ ಇರಲಿಲ್ಲ. ಈ ಬಟರ್ಫ್ಲೈ ಮಾತ್ರ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು, ಚೆನ್ನಾಗಿತ್ತು. ಆಮೇಲೆ ನಾನು 2 ಲಿಪ್ ಲೈನರ್ ತೊಗೊಂಡು ಅಲ್ಲಿಂದ ಮುಂದೆ ಹೋದೆ. ಈ ಶಾಪ್ ಅಂತೂ ಹೇಳಿದ್ರೆ 1000-2000 ಮೇಲೇ ಇತ್ತು. ಇದೆಲ್ಲ ಸ್ಯಾರಿ ಅಂತೆ, ಡೀಟೇಲಿಂಗಿಗೆ ಎಂಬ್ರಾಯ್ಡ್ರಿ ವರ್ಕು, ಇದು ಬ್ಲ್ಯಾಂಕೆಟ್ಸ್ ಅಂತೆ, ಬೆಡ್ ಸ್ಪ್ರೆಡು ಎಲ್ಲ ಎಂಬ್ರಾಯ್ಡ್ರಿ ವರ್ಕಲ್ಲಿತ್ತು. ನಾನು ಅಂದ್ಕೊಂಡೆ ಇಷ್ಟೊಂದು ದುಡ್ಡು ಕೊಟ್ಟು ಯಾರು ಪರ್ಚೇಸ್ ಮಾಡ್ತಾರೆ, ಹೋಗಲಿ ಪರ್ಚೇಸ್ ಮಾಡಿದ್ರು ಇಷ್ಟೊಂದು ಎಂಬ್ರಾಯ್ಡ್ರಿ ಇರೋ ಬಟ್ಟೆ ಯಾರು ಹಾಕೋತಾರೆ, ಯಾರು ಬೆಡ್ಶೀಟ್ ತೊಗೋತಾರೆ ಅಂತ. ನೆಕ್ಸ್ಟ್ ಹ್ಯಾಂಡ್ಮೇಡ್ ಜ್ಯುವೆಲ್ರೀಸ್ ಅಂತೂ ಇದಂತೂ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ಚೆನ್ನಾಗಿದೆ. ಹೀರೆಕಾಯಿ ತಾನೇ ಇದು? ಬೆನ್ನುಜ್ಜದು. ಹಾಂ, ಇದು ಮೈ ತಿಕ್ಕದು, ಅದು ಬೆನ್ ತಿಕ್ಕದು. ಉಪೇಂದ್ರ ಬ್ರ್ಯಾಂಡ್ ಅಂಬಾಸಿಡರಾ? ಎಷ್ಟೊಂದು ಸರ್ ಬೆಲ್ಲ? ₹100 ಇದೆ. ಒಂದು ವರ್ಷ ಯೂಸ್ ಮಾಡಿ. ನಾವು ಈ ಥರ ಮೇಳ ಉತ್ಸವಕ್ಕೆ ಏನಕ್ಕೆ ಹೋಗೋದು, ತಿನ್ನಕ್ಕೆ ಹೋಗೋದು. ಸೊ ಅಲ್ಲಿ ಒಂದು ಮಟ್ಕಾ ಕುಲ್ಫಿ ಇತ್ತು, ಹಲಸಿನ ಮೇಳದಲ್ಲಿ ಇಟ್ಟಿದ್ರಲ್ಲ ಸೇಮ್ ಅದೇ, ಚೆನ್ನಾಗಿತ್ತು. ಅದು ತೊಗೊಂಡು ದಾವಣಗೆರೆ ಬೆಣ್ಣೆ ದೋಸೆ ಅಂತೂ ಎಷ್ಟು ಅರೋಮಾ ಮೂಗಿಗೆ ಹೊಡಿತಾ ಇತ್ತಂದರೆ ಸರಿ ಟೇಸ್ಟ್ ಮಾಡೇ ಬಿಡೋಣ ಅಂತ ಹೋಗಿ ಒಂದು ಬೆಣ್ಣೆ ದೋಸೆ ತೊಗೊಂಡ್ವಿ. ಚೆನ್ನಾಗಿತ್ತು. ಬಟ್ VV ರೋಡಲ್ಲಿ ಸಿಗುತ್ತಲ್ಲ ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ, ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಓಕೆ ಚೆನ್ನಾಗಿತ್ತು. ಅದನ್ನ ತಿಂದು ಮಟ್ಕಾ ಕುಲ್ಫಿ ಓಪನ್ ಮಾಡಿರಲಿಲ್ಲ, ಓಪನ್ ಮಾಡ್ತಿದ್ವಿ. ಅದು ಮಡ್ಕೇಲಿ ಕೊಟ್ಟಿದ್ರಲ್ಲ ಊನವಿ, ಅದನ್ನು ಔಷಧಿ ಅಂತ ಇದ್ಲು, ಬೇಡ ಅಂತ ಇದ್ಲು. ಒಂದು ಸತಿ ಟೇಸ್ಟ್ ಮಾಡಿದ್ಮೇಲೆ ಅದು ಫುಲ್ ಖಾಲಿಯಾಗೋವರೆಗೂ ಬಿಡಲೇ ಇಲ್ಲ ಅವಳು, ತಿಂದಳು. ಆಮೇಲಿಂದ ಈ ಶೇಂಗಾ ಹೋಳಿಗೆ ತೊಗೊಂಡಿದ್ವಿ. ಶೇಂಗಾ ಹೋಳಿಗೆ ತುಂಬ ಚೆನ್ನಾಗಿತ್ತು, ಬಟ್ ತುಪ್ಪ ತುಂಬ ಹಾಳಾಗಿತ್ತು, ಆ ಥರ ಕೊಟ್ಟಿದ್ದರು. ಆಮೇಲೆ ಸಬ್ಬಕ್ಕಿ ವಡೆ ತಿಂದು ಅಲ್ಲಿಂದ ಬಂದ್ವಿ. ಮಶ್ರೂಮ್ ಬಿರಿಯಾನಿ ಎಷ್ಟು ಹೈಪ್ ಆಗಿದೆ ಅಂದರೆ ಎಲ್ಲ ಕಡೆ. ಮಶ್ರೂಮ್ ಬಿರಿಯಾನಿ ಇಲ್ಲದೆ ಒಂದು ಏನು ಮೇಳ ಅಥವಾ ಊರಲ್ಲಿ ಒಂದು ಸ್ಟಾಲರ್ ಇದ್ದೇ ಇರುತ್ತೆ ಮಶ್ರೂಮ್ ಬಿರಿಯಾನಿ, ಅಷ್ಟೊಂದು ಹೈಪಾಗಿತ್ತು. ಕಾಂಬೋ ಇತ್ತು ಮಶ್ರೂಮ್ ಬಿರಿಯಾನಿ. ಅದನ್ನು ತಿಂದು ಮತ್ತು ರೋಸ್ ಮಿಲ್ಕು ಮತ್ತು ಕಸ್ಟರ್ಡ್ ಫ್ರೂಟ್ ಕಸ್ಟರ್ಡ್ ಅಂತ ಕೊಟ್ಟಿದ್ರು. ಅದು ಕಸ್ಟರ್ಡ್ ಮಿಲ್ಕ್ ಥರ ಆಗ್ಬಿಟ್ಟಿತ್ತು ಅಷ್ಟೊಂದು ತೆಳ್ಳಿಗೆ. ಅದನ್ನು ಕುಡಿದು ಮತ್ತು ಇನ್ನೇನೂ ತಿನ್ನಲಿಲ್ಲ. ಮತ್ತು ಅಲ್ಲಿಂದ ಬಂದ್ವಿ ಸ್ವಲ್ಪ ಹೊತ್ತು ಕೂರೋಣ ಅಂತ.
ಅಲ್ಲಿ ನಮ್ಮ ಹೂನವಿ ಕಣ್ಗೆ ಜೀಪ್ ಕಾಣಿಸ್ತು. ಜೀಪ್ ರೈಡ್ ಹೋಗಬೇಕು ಅಂತ ಆಟ ಮಾಡಿದ್ದಕ್ಕೆ ಒಂದು ರೌಂಡ್ ಕರ್ಕೊಂಡೋದ್ವಿ. 50 ರುಪೀಸ್ ಏನೋ ಚಾರ್ಜ್ ಮಾಡಿದ್ಲು. ಹೋಗ್ಲಿ ರೈಡ್ ಆಯಿತು. ರೈಡ್ ಆದಮೇಲೆ ಅವಳು ಕಾರಿಂದ ಇಳಿಯೋಕ್ಕೆ ರೆಡಿ ಇರಲಿಲ್ಲ. ಸೊ ಅಲ್ಲಿಂದ ಬಂದ್ವಿ. ಅವಳು ಶೇಂಗಾ ಗೋಡಂಬಿ ತೊಗೊಂಡಿದ್ಲು ಪೆಪ್ಪರ್ದು. ಅದು ತಿನ್ನೋವರೆಗೂ ಬಿಡಲಿಲ್ಲ. ನೆಕ್ಸ್ಟ್ ಅವಳು ಬನಾನಾ ಚಿಪ್ಸ್ ಹೇಳಿದ್ನಲ್ಲ ನಾನು ಚೆನ್ನಾಗಿತ್ತು ಅಂತ, ಅದನ್ನು ಅವಳು ಓಪನ್ ಮಾಡಿ ಅಲ್ಲೇ ತಿಂದು ಮುಗಿಸೋವರೆಗೂ ಬಿಡಲೇ ಇಲ್ಲ. ಇಷ್ಟೆಲ್ಲ ಆಗೋಷ್ಟರಲ್ಲಿ ಕತ್ಲಾಗ್ತಾ ಬಂತು. ನಮ್ಮ ಕನ್ನಂಬಾಡಿ ಉತ್ಸವದಲ್ಲಿ ಆಯೋಜಿಸಲಾಗಿದೆ. ದಯವಿಟ್ಟು ಎಲ್ಲರೂ ವೀಕ್ಷಿಸಿ. ನಮ್ಮ ಮಂಡ್ಯ ಅಂದ್ರೇ ಕನ್ನಡ ಅತಿ ಹೆಚ್ಚು ಮಾತಾಡೋದು ಕರ್ನಾಟಕದಲ್ಲಿ ನಮ್ಮ ಮಂಡ್ಯದಲ್ಲೇ. ಈ ಮೂಮೆಂಟ್ನ ವಿಟ್ನೆಸ್ ಮಾಡಂತೂ ನನಗಂತೂ ಗೂಸ್ ಬಂಪ್ಸ್ ಬಂದ್ಬಿಡ್ತು. ಎಷ್ಟೊಂದು ಹೆಮ್ಮೆ ಆಯಿತು ಅಂದರೆ ಈ ಥರ ಒಂದು ಮೂಮೆಂಟ್ಗೆ ತುಂಬ ಖುಷಿ ಆಯಿತು. ಅದು ನವಂಬರ್ ತಿಂಗಳಲ್ಲಿ. ಹೂನವಿ ಅಂತೂ ಫುಲ್ ಖುಷಿಯಾಗ್ಬಿಟ್ಲು. ಅವಳಿಗೆ ಏನು ಅರ್ಥ ಆಯಿತು ಅಂತಲೇ ಗೊತ್ತಿಲ್ಲ, ಬಟ್ ಆ ಸಾಂಗ್ಗೆ ಆ ಮೂಮೆಂಟ್ಗೆ ಅವಳಂತೂ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು. ಇದೇ ಥರ ವೀಡಿಯೋಸ್ಗೆ ಹೋಗಿ ನನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.